ನಮಸ್ಕಾರ ರವೀಣ. ನಮಸ್ಕಾರ. BBMP ಟ್ಯಾಕ್ಸ್ ಇದೆಲ್ಲ ಕಾರ್ಪೊರೇಷನ್ ಬಿಲ್ಡಿಂಗ್ ಟ್ಯಾಕ್ಸ್, ಪ್ರಾಪರ್ಟಿ ಟ್ಯಾಕ್ಸ್, ಅದ್ರ ಬಗ್ಗೆ ಏನು ಹೇಳ್ತೀರಾ ರವೀಣ? ನಿಮ್ಮ ಅದು ಇವಾಗ ಏನಂದರೆ ಬಿಲ್ಡಿಂಗ್ ಟ್ಯಾಕ್ಸ್ ಎಲ್ಲ ಎಕ್ಸಸ್ ಮಾಡಿದ್ದಾರೆ. ಅದು ಏನು ಮಾಡ್ತಾ ಇದ್ದಾರೆ, ರೀಸೆಂಟಾಗಿ ಒಂದು ಸರ್ವೆ ಮಾಡಿದ್ದಾರೆ. ಇವಾಗ ವರ್ಷ ಟ್ಯಾಕ್ಸ್ ಕಟ್ತಾ ಬರ್ತಾ ಇದ್ರು, ಅವರೇ ಚಲನ್ ಇದು ಮಾಡಿ ಕೊಡೋರು. ಅದ್ರ ಪ್ರಕಾರ ಟ್ಯಾಕ್ಸ್ ಕಟ್ತಾ ಇದ್ದಾರೆ. ಇವಾಗ ಒಂದೇ ಇವಾಗ ರೀಸೆಂಟ್ ಒಂದು ಸರ್ವೆ ಮಾಡಿ ಎಲ್ಲ ಮಾಡಿದ್ದಾರೆ. ಜನಕ್ಕೆ ಭಾರಿ ತೊಂದರೆ ಆಗ್ತಾ ಇದೆ. ಅದು ಸರ್ವೆನೂ ಸರಿಯಾಗಿಲ್ಲ. ಕೆಲವ್ರಿಗೆ ಪಕ್ಕದ ಬಿಲ್ಡಿಂಗ್ ಕಮ್ಮಿ ಇರುತ್ತೆ, ಈ ಬಿಲ್ಡಿಂಗ್ಗೆ ಜಾಸ್ತಿ ಇರುತ್ತೆ. ಎಲ್ಲ ಒಂದೇ ಅಳತೆಗಳಿರುತ್ತೆ, ಎಲ್ಲ ಇದೆ. ಆದರೆ ಟ್ಯಾಕ್ಸ್ ಮಾತ್ರ ಬೇರೆ ಇದೆ. ಅದರಲ್ಲೂ 9 ವರ್ಷ 7 ವರ್ಷ ಅಂತ ಟ್ಯಾಕ್ಸ್ ಹಾಕಿಬಿಟ್ಟು ಅದಕ್ಕೆ 2% ಇದು ಹಾಕ್ತಾ ಇದ್ದಾರೆ. ಜುರ್ಮಾನೆ ಹಾಕಿದರೆ ಅದು ಇಂಟ್ರೆಸ್ಟ್ ಅಂತ. ಜುರ್ಮಾನೆ ಅಂದರೆ ಇಂಟ್ರೆಸ್ಟು. ಅದಕ್ಕೆಲ್ಲ ಸೇರಿಸಿ ಇವಾಗ ಒಂದೇ ಸತಿ ಒಂದು 20 ಲಕ್ಷ 30 ಲಕ್ಷ 40 ಲಕ್ಷ 50 ಲಕ್ಷ ರೂಪಾಯಿ ಬೇಡಿಕೆಗಳನ್ನು ಕೊಡ್ತಾ ಇದ್ದಾರೆ. ಇದು ಏನಂದರೆ ಇದು 9 ವರ್ಷದ ಲೆಕ್ಕ ತಗೊಳ್ತಾ ಇದ್ದಾರೆ. 16ರಿಂದ 10 ಕೆಳಗೆ ತಗೊಂಡಿದ್ದಾರೆ. ಇವಾಗ ಏನಂದರೆ ಟ್ಯಾಕ್ಸು ಮೊದಲು ಡಿಪ್ರಿಷಿಯೇಷನ್ ಕೊಡೋರು. ಹಳೆ ಬಿಲ್ಡಿಂಗ್ಗಳಿಗೆ ಒಂದು 30 ವರ್ಷ 40 ವರ್ಷ ಬಿಲ್ಡಿಂಗ್ ಡಿಪ್ರಿಷಿಯೇಷನ್ ಕೊಡೋರು. ಇವಾಗ ಡಿಪ್ರಿಷಿಯೇಷನು ಕೊಡ್ತಾ ಇಲ್ಲ, ಏನು ಕೊಡ್ತಾ ಇಲ್ಲ. ಇವಾಗ ಏನಂದರೆ ಟ್ಯಾಕ್ಸ್ ಇದೆ, ಅದು ಏನು ಒಂದು ಟೈಮ್ ಸೆಟಲ್ಮೆಂಟ್ ಮಾಡಬೇಕಾಗಿ ಕೋರ್ತಾ ಇದ್ದಾರೆ. ಜನರಿಗೆ ಭಾರಿ ತೊಂದರೆ ಆಗ್ತಾ ಇದೆ. ಒಂದೇ ಸತಿ ಲಕ್ಷಾಂತರ ರೂಪಾಯಿ ಕಟ್ಟಬೇಕಾದರೆ ಭಾರಿ ತೊಂದರೆ ಈಡಾಗಿದ್ದಾರೆ. ಅದರಿಂದ ಸರ್ಕಾರ ಮತ್ತು ಈ ಕಾರ್ಪೊರೇಷನ್ ಅವರು ಕನ್ಸಿಡರ್ ಮಾಡಿ ಇನ್ಸ್ಟಾಲ್ಮೆಂಟ್ಗಳು ರೂಪದಲ್ಲಾಗಲಿ ಯಾವುದೇ ರೂಪದಲ್ಲಾಗಲಿ ಅವ್ರಿಗೆ ಸ್ವಲ್ಪ ಕಟ್ಕೊಂಡು ಹೋಗಿ ಮತ್ತು ಟ್ಯಾಕ್ಸ್ ಸ್ಟ್ರಕ್ಚರನ್ನು ಸ್ವಲ್ಪ ಮಾಡಿಫೈ ಮಾಡಬೇಕಾಗಿ ಕೋರ್ಕೊಳ್ತಾ ಇದ್ದೀವಿ. ಇನ್ನು ಮುಂದೆ ಏನಂದರೆ ಅದೇ ಏರಿಯಾ ಇಲ್ಲದೆ ಬೇರೆ ಕಮರ್ಷಿಯಲ್ ಏರಿಯಾಗೆ ಮತ್ತು ರೆಸಿಡೆನ್ಷಿಯಲ್ ಏರಿಯಾಗೆ ಇದು ಆಗ್ತಾಯಿದೆ. ಏನು ಟ್ಯಾಕ್ಸ್ ಫಿಕ್ಸೇಷನ್ ಮಾಡಿದ್ದಾರೆ ಅವರು. ಅದರಲ್ಲಿ ಇದು ಖಾಲಿ ಜಾಗ ಮೊದಲೆಲ್ಲ ಮೆಟ್ಲು ಇದೆಲ್ಲ ಇವಾಗ ಕಂಪ್ಲೀಟ್ ಬಿಲ್ಡಪ್ ಏರಿಯಾ ತಗೊಳ್ತಾ ಇದ್ದಾರೆ. ವಾಲ್ ಟು ವಾಲು. ಮೊದಲಂದರೆ ಈ ಮೆಟ್ಲು ಇದು ಪ್ಯಾಸೇಜು ಅದೆಲ್ಲ ಕನ್ಸೆಷನ್ ಕೊಡ್ತಾಯಿದ್ರು. ಇವಾಗೇನೂ ಇಲ್ಲ. ಮೊದಲು SI ಪ್ರಕಾರ ಇದು ಕೊಡ್ತಾ ಇದ್ದರಿಂದ ಅದೇ ಪ್ರಕಾರ ಟ್ಯಾಕ್ಸ್ ಹಾಕ್ಕೊಂಡು ಹೋಗ್ತಾಯಿದ್ರು. ಇದು ಏನೆಂದರೆ ಸ್ವಲ್ಪ ಎಲ್ಲ ಮಾಡಿಫೈ ಮಾಡಬೇಕು. ಸಿದ್ದರಾಮಯ್ಯ ಸರ್ಕಾರ ಅವರು ಮಾಡಿಫೈ ಮಾಡಿ ಇದಕ್ಕೆ ಒಂದು ಇದು ಕೊಡಬೇಕಾಗಿ ಇದು ಜನಗಳಿಗೆ ಒಳ್ಳೇದಾಗಲಿ ಅಂತ ನಾವು ಬಳಸ್ತಾ ಇದ್ದೇವೆ. ಎಲ್ಲ ಟ್ಯಾಕ್ಸ್ಗಳಿಗೆ ಜಾಸ್ತಿ ಒಂದೇ ಸತಿ ಹಿಂಗೆ ಮಾಡಿಬಿಟ್ರೆ ಜನ ಕಟ್ಟೋದಕ್ಕೆ ಭಾರಿ ತೊಂದರೆ ಆಗುತ್ತೆ. ಸಾಲ ಮಾಡಿಬಿಟ್ಟು ಅದು ಮಾಡಿಬಿಟ್ಟು ಅಡ ಇಟ್ಬಿಟ್ಟು ಕೊಡಬೇಕಾಗುತ್ತೆ. 9 ವರ್ಷದ 2% ಅಂತಿಗೆ ಹಾಕಿ ಇವರು ಕೊಡ್ತಾ ಇದ್ದಾರೆ. ಅದು ಜನಕ್ಕೆ ಭಾರಿ ತೊಂದರೆಯಾದ ವಿಷಯ. ಅದರಿಂದ ಸರ್ಕಾರ ಇದಕ್ಕೆ ಗಮನ ಕೊಡಿಸಿ, ಕಾರ್ಪೊರೇಷನ್ ಅವರು ಗಮನ ಕೊಡಿಸಿ ಇದ್ರ ಬಗ್ಗೆ ಒಂದು ಮಾಡಿಫೈ ಮಾಡಿ ಇದು ಮಾಡಬೇಕಾಗಿ ಕೋರಿಕೊಳ್ಳುತ್ತೇವೆ. ಅಲ್ಲ, ಇದರಲ್ಲಿ ಇವಾಗ ಟ್ಯಾಕ್ಸಲ್ಲಿ ಈಗ ಮಾಡಿದಾರಲ್ಲ, ಈ ಟ್ಯಾಕ್ಸಲ್ಲಿ ಕೆಲವರಿಗೆಲ್ಲ 25% ಟ್ಯಾಕ್ಸ್ ಮಾತ್ರ ಕಟ್ಟಬೇಕು ಅಂತ ಇದೆ. ಅದೇ ಥರ ಇದು ಕಾಮನ್ ಮಾಡಿಬಿಟ್ರೆ ಚೆನ್ನಾಗಿರುತ್ತಲ್ಲ ಅಂತ. 25% ಏನೆಂದರೆ ಸೆಲ್ಫ್ ಆಕ್ಯುಪೈಡ್ಗೆ 25% ಕೊಡ್ತಾ ಇದ್ದಾರೆ. ಬೇರೆಯವ್ರಿಗೆಲ್ಲ 100% ಅಂತ ಲೆಕ್ಕ ಒಂದು ಬರ್ತಾ ಇದೆ. ಅದು ಸೆಲ್ಫ್ ಆಕ್ಯುಪೈಡ್ ಆಗಲಿ ಪರ್ಮಿಟ್ ಆಗಲಿ ಎಲ್ಲ ಬಾಡಿಗೆಗಳು ಕಮ್ಮಿ ಇದೆ. ವರ್ಷಕ್ಕೆ 10 ತಿಂಗಳು ಅವರು ಟ್ಯಾಕ್ಸ್ ಕರ ಲೆಕ್ಕ ಹಾಕ್ತಾ ಇದ್ದಾರೆ. ಆದರೆ 2 ತಿಂಗಳು ಸುಣ್ಣ ಬಣ್ಣ ಹೊಡೆಯೋದು ಕೊಡ್ತಾ ಇದ್ದಾರೆ. ಅದರಿಂದ ಟ್ಯಾಕ್ಸ್ ಎಲ್ಲ ಕಮ್ಮಿ ಮಾಡಿ ಇದಕ್ಕೆಲ್ಲ ಜನಕ್ಕೆ ಅನುಕೂಲ ಮಾಡಿ ಇದಕ್ಕೆ ಇನ್ಸ್ಟಾಲ್ಮೆಂಟ್ ಬೇಸಿಸ್ ಕಟ್ಟಂಗೆ ಮತ್ತು ಇದು ಮಾಡಿ ಅದು ರೀಸರ್ವೆಗಳು ಮಾಡಬೇಕಾಯ್ತು. ಕೆಲವು ಸರ್ವೆಗಳೆಲ್ಲ ಚೆಕ್ಪೇಟೆಗಳೇ ಆ ಕಡೆ ಎಲ್ಲ ಸರ್ವೆಗಳು ಸರಿಯಾಗಿ ಆಗಿಲ್ಲ. ಅದೆಲ್ಲ ರೀಸರ್ವೆ ಮಾಡಿ ಅದಕ್ಕೆ ಒಂದು ಸೂಕ್ತ ಪರಿಹಾರವನ್ನು ಕೊಡಬೇಕಾಗಿ ವಿನಂತಿ. ಇಷ್ಟೊತ್ತು ಕರ್ನಾಟಕ ನ್ಯೂಸ್ ಚಾನೆಲ್ ಜೊತೆಲಿ ರವೀಣ ಮಾತಾಡಿದ್ದಕ್ಕೆ, ಅದು ಟ್ಯಾಕ್ಸ್ ಬಗ್ಗೆ ತುಂಬ ಇಂಪಾರ್ಟೆಂಟ್ ವಿಚಾರ ನೀವು ಮಾತಾಡ್ರಿ, ಒಳ್ಳೆ ವಿಷಯಗಳು ತಿಳಿಸ್ಕೊಟ್ರಿ. ಸರ್ಕಾರ ಇದ್ರ ಮೇಲೆ ಗಮನ ಹರಿಸಬೇಕು, ಆಮೇಲೆ ಜನಗಳಿಗೆ ಒಳ್ಳೆಯದಾದಾಗ ಮಾಡಬೇಕು. ತುಂಬ ಧನ್ಯವಾದಗಳು ರವೀಣ. ಧನ್ಯವಾದ.